ಸಾಕಷ್ಟು ಸುದ್ದಿಗಳಿವೆ, ಎಲ್ಲವನ್ನೂ ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ. ಕೇಂದ್ರ ಸರ್ಕಾರದ ವಿರುದ್ಧ ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಮೈಸೂರು ಚಾಮರಾಜನಗರ ಹೆದ್ದಾರಿಯನ್ನು ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರೈತರ ಪ್ರತಿಭಟನೆಗೆ ಕಾರಣ ಏನು, ಹಾಗೆಯೇ ರೈತರು ಸರ್ಕಾರದ ಮುಂದಿಟ್ಟ ಬೇಡಿಕೆಗಳೇನು, ಈ ಎಲ್ಲಾ ಘಟನೆಯ ಬಗ್ಗೆ ನಮ್ಮ ಪ್ರತಿನಿಧಿ ಸುರೇಂದ್ರ ವಿವರಣೆಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ಕೇಂದ್ರ ಸರ್ಕಾರವು ರೈತ ವಿರೋಧಿಯಾಗಿ ನಡೆದುಕೊಳ್ತಾ ಇದೆ ಅಂತ ಆರೋಪಿಸಿ ಇಂದು ಕಬ್ಬು ಬೆಳೆಗಾರರು ಚಾಮರಾಜನಗರದ ರೈಲ್ವೆ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದರು. ಕಬ್ಬು ಬೆಳೆಗಾರರ ಸಂಘದ ಮೂಕಹಳ್ಳಿ ಮಹದೇವಸ್ವಾಮಿ ಅವರ ನೇತೃತ್ವದಲ್ಲಿ ಚಾಮರಾಜನಗರ ರೈಲ್ವೆ ನಿಲ್ದಾಣದಲ್ಲಿ ಜಮಾಯಿಸಿದಂಥ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಇನ್ನು ಇದೇ ವೇಳೆ MSP ದರ ಜಾರಿಯಾಗಬೇಕು ಹಾಗೂ ಸ್ವಾಮಿನಾಥನ್ ವರದಿ ಅನುಷ್ಠಾನಗೊಳಿಸಬೇಕು, ಅದೇ ರೀತಿ ದೆಹಲಿ ಗಡಿಯಲ್ಲಿ ರೈತರು ನಡೆಸಿರ್ತಕ್ಕಂಥ ಪ್ರತಿಭಟನೆಯನ್ನು ಹತ್ತಿಕ್ಕುವ ಕೆಲಸವನ್ನು ಕೂಡಲೇ ನಿಲ್ಲಿಸಬೇಕು ಅಂತ ಚಳುವಳಿಗಾರರು ಒಂದು ಒತ್ತಾಯವನ್ನು ಮಾಡಿದ್ರು. ಇನ್ನು ಇದಾದ ಬಳಿಕ ಚಾಮರಾಜನಗರದಿಂದ ಮೈಸೂರಿಗೆ ತೆರಳುತ್ತಿದ್ದ ರೈಲನ್ನು ತಡೆಯುವ ಯತ್ನ ಮಾಡಿದಂಥ ವೇಳೆ ರೈಲ್ವೆ ಪೊಲೀಸರು ಹಾಗೂ ಚಾಮರಾಜನಗರ ಪಟ್ಟಣ ಠಾಣೆ ಪೊಲೀಸರು 10ಕ್ಕೂ ಹೆಚ್ಚು ಮಂದಿ ರೈತ ಹೋರಾಟಗಾರರನ್ನು ವಶಕ್ಕೆ ಪಡೆದುಕೊಂಡು ಚಾಮರಾಜನಗರ ಪಟ್ಟಣ ಠಾಣೆಗೆ ಕರೆದೊಯ್ದರು. ಇನ್ನು ಮತ್ತೊಂದು ವಿಚಾರವನ್ನು ಗಮನಿಸುವುದಾದರೆ, ಇಂದು ಚಾಮರಾಜನಗರಕ್ಕೆ ಭಾರತ್ ರೈಸ್ ಒಂದು ಅಕ್ಕಿ ಬಂದಿತ್ತು. KGಗೆ 29 ರೂಪಾಯಿಗೆ ಕೊಟ್ಟಿರ್ತಕ್ಕಂಥ ಈ ಅಕ್ಕಿಗೆ ಬಲು ಡಿಮ್ಯಾಂಡ್ ಉಂಟಾಗಿದ್ದು, ಚಾಮರಾಜನಗರಕ್ಕೆ 2 ಲಾರಿಗಳಲ್ಲಿ ಬಂದ ಅಕ್ಕಿಯನ್ನು ಖರೀದಿ ಮಾಡಲು ನೂರಾರು ಜನರು ಮುಗಿಬಿದ್ದ ಘಟನೆ ನಡೆಯಿತು. ಚಾಮರಾಜನಗರ ಜಿಲ್ಲಾಡಳಿತ ಭವನ ಮುಂಭಾಗ ಏನು ಅಕ್ಕಿಯನ್ನು ಮಾರಾಟ ಮಾಡಲಾಗ್ತಾ ಇತ್ತು, ಅಲ್ಲಿಗೆ ದೌಡಾಯಿಸಿದಂಥ ನೂರಾರು ಮಂದಿ ಗ್ರಾಹಕರು ತಮ್ಮ ಮೊಬೈಲ್ ನಂಬರ್ ಹಾಗೂ ಆಧಾರ್ ಖಾತೆಯನ್ನು ಕೊಟ್ಟು 2 ಬ್ಯಾಗ್ ಅಂದರೆ 20 kg ಅಕ್ಕಿಯನ್ನು ಮನೆಗೆ ಕೊಂಡೊಯ್ದರು. ಅನ್ನಭಾಗ್ಯ ಯೋಜನೆಯಡಿ 5 kg ಅಕ್ಕಿ ಬದಲಾಗಿ ನಗದನ್ನು ಕೊಡ್ತಿರುವ ಹಿನ್ನೆಲೆ ಅಕ್ಕಿಗೆ ಬೇಡಿಕೆ ಉಂಟಾಗಿದ್ದು, ಈ ಹಿನ್ನೆಲೆಯಲ್ಲಿ ಭಾರತ್ ರೈಸ್ ಅಕ್ಕಿಗೆ ಡಿಮ್ಯಾಂಡ್ ತುಂಬ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಅಕ್ಕಿಯನ್ನು ಮುಗಿಬಿದ್ದು ಜನರು ಖರೀದಿಯನ್ನು ಮಾಡಿದ್ರು. ಸುರೇಂದ್ರ, ಜೀ ಕನ್ನಡ ನ್ಯೂಸ್, ಚಾಮರಾಜನಗರ. ತೆರಿಗೆ ವಸೂಲಿ ವಿಚಾರದಲ್ಲಿ BBMP ಕಂದಾಯ ಇಲಾಖೆ ಅಧಿಕಾರಿಗಳು ಕಿರುಕುಳವನ್ನು ನೀಡ್ತಾ ಇದ್ದಾರೆ ಅಂತೇಳಿ ಆರೋಪವನ್ನು ಮಾಡಿ ನೌಕರರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದಿರುವಂತಹ ಪ್ರೊಟೆಸ್ಟ್ ಇದು. ಹಾಗೇನೇ ಇದಕ್ಕೆಲ್ಲ ಕಾರಣ ಏನು, ನಮ್ಮ ಪ್ರತಿನಿಧಿ ಮಂಜುನಾಥ್ ವಿವರಣೆಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ರಾಜಧಾನಿ ಬೆಂಗಳೂರಿನ ಮಹಾನಗರ ಪಾಲಿಕೆ ಏನು ಆಳ್ವಿಕೆ ಮಾಡುವಂತಹ ಪಾಲಿಕೆ ಏನಿದೆಯೋ, ಪಾಲಿಕೆಯ ಅಧಿಕಾರಿಗಳೆಲ್ಲರೂ ಕೂಡ ಇವತ್ತು ಪಾಲಿಕೆಯ ಕಂದಾಯ ಇಲಾಖೆ ಅಧಿಕಾರಿ ನೇತೃತ್ವ ವಹಿಸಿಕೊಂಡಿರುವಂತಹ ಅಧಿಕಾರಿ ವಿರುದ್ಧವಾಗಿ ಆಕ್ರೋಶವನ್ನ ಹೊರಗಾಗ್ತಾ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಪಾಲಿಕೆಯ ಕಂದಾಯ ಅಧಿಕಾರಿಗಳು ಎಲ್ಲರೂ ಕೂಡ ಅಂದ್ರೆ ನೌಕರರ ಸಮೇತವಾಗಿ ಎಲ್ಲರೂ ಕೂಡ ಅಲ್ಲಿರುವಂತಹ ಆಯುಕ್ತರ ವಿರುದ್ಧವಾಗಿ ಆಕ್ರೋಶನ ಹೊರಗಾಗ್ತಿರುವಂತದ್ದು. 2022-23 ಅವಧಿಗಿಂತಲೂ 23-24ರ ಅವಧಿಯಲ್ಲಿ ತೆರಿಗೆ ಎನ್ನುವಂಥದ್ದು ಕೋಟ್ಯಾನುಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ತೆರಿಗೆಯನ್ನ ವಸೂಲಿ ಮಾಡಿದ್ರು ಕೂಡ ಇವರ ಮೇಲೆ ಒತ್ತಡ ಹೇರುವಂತಹ ಕೆಲಸ ಪಾಲಿಕೆ ಅಧಿಕಾರಿ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಮೋದ್ಗಿಲ್ ಅವರು ಮಾಡ್ತಿದ್ದಾರೆ. ಈ ಕಾರಣದಿಂದಾಗಿ ಒಬ್ಬ ನೌಕರನ್ನ ವಜಾ ಮಾಡುವಂತಹ ಕೆಲಸ ಮಾಡಲಾಗಿದೆ. ಆ ಒಂದು ವಜಾ ಆಗಿರುವಂತಹ ನೌಕರನ್ನ ಮತ್ತೆ ವಾಪಸ್ ಕರ್ಕೊಳ್ಬೇಕು, ಪಾಲಿಕೆಯಿಂದ ಕೊಡ್ತಿರುವಂತಹ ಒತ್ತಾಯ ಎನ್ನುವಂಥದ್ದು ಜೊತೆಗೆ ಕಿರುಕುಳ ಎನ್ನುವಂಥದ್ದು ಏನಿದೆಯೋ ಅದೆಲ್ಲವೂ ಕೂಡ ಕಡಿಮೆ ಆಗಬೇಕು, ಅಧಿಕಾರಿ ಕೂಡಲೇ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕು ಸರ್ಕಾರ ಎನ್ನುವಂತ ನಿಟ್ಟಿನಲ್ಲಿ ಒತ್ತಾಯವನ್ನ ಇರ್ತಾ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಹಮ್ಮಿಕೊಂಡಿರುವಂತದ್ದು. ಪಾಲಿಕೆ BBMP ನೌಕರರ ಅಧ್ಯಕ್ಷರಾಗಿರುವಂತಹ ಏನು ಅಧ್ಯಕ್ಷರೇನಿದ್ದಾರೋ ಅವರ ನೇತೃತ್ವವನ್ನು ವಹಿಸಿಕೊಂಡು ಇವತ್ತು ಪಾಲಿಕೆಯ ಬಹುತೇಕ ಸಾವಿರಾರು ನೌಕರರು ಸೇರಿದಂತೆ ಇನ್ನಿತರ ನೌಕರೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಿರುವಂತದ್ದು. ಇವ್ರ ಜೊತೆಗೆ ರಾಜ್ಯದ 10 ಮಹಾನಗರ ಪಾಲಿಕೆ ನೌಕರರು ಕೂಡ ಸಾಥ್ ನೀಡಿದ್ದು, ಎಲ್ಲಾ ಮಹಾನಗರ ಪಾಲಿಕೆಯ ನೌಕರರು ಕೂಡ ಇವತ್ತು ಪ್ರತಿಭಟನೆಯಲ್ಲಿ ಆಗಿರುವಂತದ್ದು. ಜೊತೆಗೆ ವಿಧಾನಸೌಧದಲ್ಲಿರುವಂತಹ ಒಂದಷ್ಟು ನೌಕರರು ಕೂಡ ಇವತ್ತು ಭಾಗಿಯಾಗಿ ಸರ್ಕಾರದ ವಿಚಾರವಾಗಿ ಜೊತೆಗೆ ಇವತ್ತು ಏನು ಪಾಲಿಕೆ ನೌಕರ ಕಂದಾಯ ಇಲಾಖೆ ನೌಕರಿಗೆ ಕಿರುಕುಳ ಆಗ್ತಾ ಇದೆಯೋ ಆ ನೌಕರರಿಗೆ ಆಗ್ತಿರುವಂತಹ ಕಿರುಕುಳ ಕೂಡಲೇ ಶಮನಗೊಳಿಸಬೇಕು ಎನ್ನುವಂತ ಸರ್ಕಾರಕ್ಕೆ ಒತ್ತಾಯ ಹೇರುವಂತಹ ಕೆಲಸ ಆಗ್ತಿರುವಂತದ್ದು. ಒಂದು ವೇಳೆ ಸಂಬಂಧಪಟ್ಟಾಗ ಸರ್ಕಾರಿ ಅಧಿಕಾರಿಗಳಿಗೆ ಆಗ್ತಿರುವಂತಹ ಒಂದು ಒತ್ತಡ ಎನ್ನುವಂತದ್ದು ಕೂಡಲೇ ಕಡಿಮೆ ಆಗದಿದ್ದ ಪಕ್ಷದಲ್ಲಿ ವಿಧಾನಸೌಧದಲ್ಲಿರುವಂತಹ ನೌಕರರು ಕೂಡ ಪ್ರತಿಭಟನೆಗೆ ಇಳಿಯೋದಾಗಿ ಎಚ್ಚರಿಕೆಯನ್ನ ನೀಡಿರುವಂತದ್ದು ಇವತ್ತಿನ ಮಟ್ಟಕ್ಕೆ. ರಾಯಚೂರಿನ ಗಾಜರಪೇಟೆ ಇಲ್ಲೊಂದು ಖಾಸಗಿ ಶಾಲೆ ಇದೆ. ಈ ಖಾಸಗಿ ಶಾಲೆಗೆ ಹಳೆ ವಿದ್ಯಾರ್ಥಿಗಳು ಸುಣ್ಣ ಬಣ್ಣ ಬಳಿದು ಸಿಂಗಾರಗೊಳಿಸಿದ್ದಾರೆ. ಈ ಬಗ್ಗೆ ನಮ್ಮ ರಾಯಚೂರಿನ ಪ್ರತಿನಿಧಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ.
ಜಿಲ್ಲೆಯಲ್ಲಿ ಸಾಕಷ್ಟು ಶಾಲೆಗಳ ಸಮಸ್ಯೆ ಎದುರಾಗ್ತಿರುವಂಥದ್ದು. ದುರಸ್ತಿ ಕಾರ್ಯಕ್ಕೆ ಬಂದರೂ ಕೂಡ ಸರ್ಕಾರಗಳು ಯಾವುದೇ ರೀತಿಯಾದಂಥ ಕ್ರಮಗಳನ್ನು ವಹಿಸ್ತಾ ಇಲ್ಲ. ಇದರಿಂದಾಗಿ ಸಾಕಷ್ಟು ಶಾಲೆಗೆ ಕೂಡ ಹೋಗುವಂಥ ಪರಿಸ್ಥಿತಿ ವಿದ್ಯಾರ್ಥಿಗಳು ಇಲ್ಲದ ಕಾರಣದಿಂದಾಗಿ ಹಳೆ ವಿದ್ಯಾರ್ಥಿಗಳು ಇವತ್ತು ಶಾಲೆಯ ದುರಸ್ತಿ ಕಾರ್ಯಕ್ಕೆ ಮುಂದಾಗಿರುವಂಥದ್ದು. ರಾಯಚೂರು ನಗರದ ಗಾಜ್ಗರ್ಪೇಟೆ ಶಾಲೆಯಲ್ಲಿರುವಂಥ 600ಕ್ಕೂ ಹೆಚ್ಚು ಮಕ್ಕಳು ಕೂಡ ಇವತ್ತು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಒಂದು ವಿದ್ಯಾಭ್ಯಾಸ ಮಾಡ್ತಾ ಇರುವಂಥದ್ದು. ಆದರೆ ಅಲ್ಲಿ ಉತ್ತಮ ವಾತಾವರಣ ಇಲ್ಲದ ಕಾರಣದಿಂದಾಗಿ ಇವತ್ತು ಅಲ್ಲಿ ಶಾಲೆಗೆ ಹೋಗಲು ಕೂಡ ಹಿಂದೇಟಾಗ್ತಿದ್ರು. ಇದರಿಂದಾಗಿ ಹಳೆ ವಿದ್ಯಾರ್ಥಿಗಳು ನೇರವಾಗಿ ಅಲ್ಲಿ ಶಾಲೆಗೆ ಹೋಗಿ ಶಾಲೆಗೆ ಬೇಕಾಗುವಂಥ ಸುಣ್ಣ ಬಣ್ಣ ಮತ್ತು ಯಾವುದೇ ಆದಂಥ ಸಣ್ಣ ಪುಟ್ಟ ಕೆಲಸಗಳನ್ನು ಕೂಡ ಮಾಡಿ ಇವತ್ತು ಏನು ಎಲ್ಲರೂ ಮನ ಮೆಚ್ಚುವಂಥ ಕೆಲಸ ಮಾಡಿರುವಂಥದ್ದು. ಏನು ಗಾಜ್ಗರ್ಪೇಟೆದ ಹಳೆ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಜನರು ಮತ್ತು ಅಲ್ಲಿ ಇರುವಂಥ ಸಾರ್ವಜನಿಕರು ಎಸ್ ಡಿ ಎಮ್ ಸಿ ಟೀಮ್ ಕೂಡ ಒಂದು ಅಲ್ಲಿ ಕೈ ಜೋಡಿಸಿ ಇವತ್ತು ಕೆಲಸ ಮಾಡೋದರಲ್ಲಿ ಕೂಡ ಒಂದು ರೀತಿಯಾಗಿ ಮುಂದಾಗಿದೆ ಅಂತಲೇ ಹೇಳ್ಬೋದು. ಇನ್ನೂ ಒಂದು ಕಡೆ ನೋಡೋದಾದರೆ ಏನು ಇಷ್ಟೆಲ್ಲ ಆದರೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂಥ ಸರ್ಕಾರ ಪ್ರೋತ್ಸಾಹ ನೀಡಿಲ್ಲ ಅಂತೇಳಿ ಅಲ್ಲಿರುವಂಥ ಜನರು ಹೇಳ್ಕೊಡೋದಾದರೆ, ಇನ್ನು ವಿದ್ಯಾರ್ಥಿಗಳು ಮಾತ್ರ ಸಾಕಷ್ಟು ಖುಷಿಯಿಂದ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇವತ್ತು ವಿದ್ಯಾರ್ಥಿಗಳು ಅಲ್ಲಿ ನೇರವಾಗಿ ಆ ವಾತಾವರಣಕ್ಕಾಗಿ ಶಾಲೆಗೆ ಹೋಗಬೇಕು ಅನಿಸುತ್ತೆ ಅಂತೇಳಿ ಅಲ್ಲಿರುವಂಥ ವಿದ್ಯಾರ್ಥಿಗಳ ಮನದಾಳ ಮಾತಾಗಿರುವಂಥದ್ದು. ಇನ್ನು ಶಿಕ್ಷಕರು ಕೂಡ ಒಳ್ಳೆಯ ರೀತಿ ವಾತಾವರಣ ಇಲ್ಲಿ ಹಳೆ ವಿದ್ಯಾರ್ಥಿಗಳು ಮಾಡಿದ್ದಾರೆ ಅಂತೇಳಿ ಸಾಕಷ್ಟು ಪ್ರಶಂಸೆ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅನಿಲ್ ಕುಮಾರ್, ಜಿ ಕನ್ನಡ ನ್ಯೂಸ್, ರಾಯಚೂರು. ಕನ್ನಡ ನಾಡಿನ ಜೀವನದಿ ಕಾವೇರಿ. ಆದರೆ ಇದೇ ಕಾವೇರಿ ನದಿಗೆ ಪ್ರಭಾವಿಗಳಿಂದ ಕಂಟಕ ಎದುರಾಗಿದೆ. ಆ ಕಂಟಕ ಏನು ಅಂತ ಹೇಳಿದ್ರೆ, ಕಾವೇರಿ ನದಿ ಒಡಲಿಗೆ ಕಲುಷಿತ ನೀರು ಸೇರ್ತಾ ಇದೆ. ಈ ಬಗ್ಗೆ ನಮ್ಮ ಮಂಡ್ಯ ಜಿಲ್ಲೆಯ ಪ್ರತಿನಿಧಿ ರಾಘವೇಂದ್ರ ಗಂಜಾಮ್ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕನ್ನಡ ನಾಡಿನ ಜೀವನದಿ ಎನಿಸಿಕೊಂಡಿರುವಂತಹ ಕಾವೇರಿ ನದಿ ಇದೀಗ ಕಲುಷಿತವಾಗಿರುವಂಥದ್ದು. ಅದರಲ್ಲೂ ಕೂಡ ಕಾವೇರಿ ನದಿ ನೀರು ಕೂಡ ಕುಡಿಯಲು ಯೋಗ್ಯ ಅಲ್ಲ ಅಂತ ವರದಿ ಇದೀಗ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಯಾಕೆಂದ್ರೆ ಪವಿತ್ರ ನದಿಗಳಲ್ಲಿ ಒಂದೆನಿಸಿಕೊಂಡಿದ್ದ ಕಾವೇರಿ ನದಿ ಈಗ ಕಲುಷಿತ ಆಗಿ ಈ ಕಲುಷಿತ ನೀರೇ ಈಗ ಜನರಿಗೆ ಕುಡಿಯೋ ನೀರಿಗೆ ಯೋಗ್ಯ ಅಲ್ಲ ಅನ್ನೋದು ಜನರನ್ನ ಬೆಚ್ಚಿ ಬೀಳಿಸುವಂಥದ್ದು. ನಾನೀಗ ಶ್ರೀರಂಗಪಟ್ಟಣದ ಬಳಿ ಇರುವಂಥದ್ದು. ಅದರಲ್ಲೂ ಕೂಡ ಏನು ಶ್ರೀರಂಗಪಟ್ಟಣದ ಅಲ್ಲಿ ಹರಿಯುವಂಥ ಕಾವೇರಿ ನದಿಗೆ ಇದೀಗ ಶ್ರೀರಂಗಪಟ್ಟಣ ತ್ಯಾಜ್ಯ ಮಲಿನಯುಕ್ತ ನೀರು ಯಾವುದೇ ಶುದ್ಧೀಕರಣ ಆಗದೆ ಸೀದಾ ನದಿಗೆ ಸೇರುವಂಥ ಜಾಗದಲ್ಲಿ ನಾನಿದ್ದೀನಿ. ಈ ಪಟ್ಟಣದ ಮಲಿನಯುಕ್ತ ಏನು UGD ನೀರು ಅಂತ ಹೇಳುತ್ತೆ, UGD ನೀರು ಸೀದಾ ಈಗ ಕಾವೇರಿ ನದಿಗೆ ಸೇರ್ತಿರುವಂಥದ್ದು. ಹೀಗಾಗಿನೇ ಕೂಡ ಕಾವೇರಿ ನದಿ ಸಂಪೂರ್ಣವಾಗಿ ಇದೀಗ ಕಲುಷಿತ ಆಗಿ ಕುಡಿಯಲಿಕ್ಕೂ ಕೂಡ ಯೋಗ್ಯ ಅಲ್ಲ ಅನ್ನೋ ವರದಿ ಕೂಡ ಬಂದಿರುವಂಥದ್ದು. ಹೀಗಾಗಿನೇ ಈ ನದಿ ಈಗ ಪವಿತ್ರ ಎನಿಸಿಕೊಂಡ ನೀರು ಈಗ ಯಾವುದಕ್ಕೂ ಬೇಡ, ಇದು ಬಳಕೆಗೂ ಕೂಡ ಯುಕ್ತ ಅಲ್ಲ ಅನ್ನೋದು ಕೂಡ ಜನರನ್ನ ಬೆಚ್ಚಿ ಬೀಳಿಸಿದೆ. ನಾನೀಗ ಏನು ಶ್ರೀರಂಗಪಟ್ಟಣದ ಬಳಿ ಇರುವಂತಹ ಏನು ಟಿಪ್ಪು ಸುಲ್ತಾನ್ ಕೋಟೆಯ ಹಿಂಭಾಗದಲ್ಲಿದ್ದೀನಿ. ಈಗ ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಿ, ಇದು ಮಂಡ್ಯಕ್ಕೆ ನೀರು ಸರಬರಾಜು ಮಾಡುವಂತಹ ಜಾಕ್ವೆಲ್ನ ಒಂದು ಕೇಂದ್ರ ಆಗಿರುವಂಥದ್ದು. ಈ ಜಾಕ್ವೆಲ್ಗೂ ಕೂಡ ಇದೇ ನೀರು ಹೋಗಿ ಇದೇ ನೀರನ್ನು ಮಂಡ್ಯದ ಜನರು ಕೂಡ ಕುಡಿಲಿಕ್ಕೆ ಬಳಸುವಂಥದ್ದು ಕೂಡ ಅಲ್ಲಿನ ಜನರಿಗೂ ಕೂಡ ಸಾಕಷ್ಟು ಆತಂಕವನ್ನು ತಂದಿದೆ. ಈ ಒಂದು ಕಲುಷಿತ ನೀರಿನ ಬಳಕೆಯಿಂದಾಗಿ ಜನರಿಗೂ ಕೂಡ ಆರೋಗ್ಯದ ಸಮಸ್ಯೆ ಏರುಪೇರಾಗ್ತಾ ಇದೆ. ಹಾಗಾಗಿನೇ ಕೂಡ ಪಟ್ಟಣದ ಜನರು ಸಾಕಷ್ಟು ಬಾರಿ ಮನವಿಯನ್ನು ಮಾಡಿದ್ರು. ಏನು ಪಟ್ಟಣದ ಮಲಿನ ನೀರು ಸೀದಾ ನದಿಗೆ ಯಾವುದೇ ಶುದ್ಧೀಕರಣ ಆಗದೆ ಹೋಗ್ತಾ ಇದೆ. ಹಾಗಾಗಿ ಇದನ್ನು ಮೊದಲು ಶುದ್ಧೀಕರಿಸಿ ನದಿಗೆ ಬಿಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಿದ್ರು. ಆದರೆ ಅಧಿಕಾರಿಗಳು ಮಾತ್ರ ಯಾವುದಕ್ಕೂ ಕೂಡ ಗಮನ ಕೊಡದೆ ತಮ್ಮ ನಿರ್ಲಕ್ಷ್ಯವನ್ನು ವಹಿಸಿದ್ರು. ಹಾಗಾಗಿ ಕೂಡ ಪಟ್ಟಣದಲ್ಲಿ ಸೀದಾ ಹರಿಯುವಂಥ ಈ ಒಂದು ಕಾವೇರಿ ನದಿಗೆ ಕಲುಷಿತ ನೀರು ಸೀದಾ ಸೇರ್ಪಡೆ ಆಗ್ತಾ ಇದೆ. ಹೀಗಾಗಿನೇ ಕೂಡ ಇಲ್ಲಿ ಒಂದು ರೀತಿಯಾಗಿ ಜನರಲ್ಲೂ ಕೂಡ ಆತಂಕ ಇರುವಂಥದ್ದು. ಜೊತೆಗೆ ಈ ಒಂದು ಪಟ್ಟಣದಲ್ಲಿ ಹರಿಯುವಂಥ ಈ ಒಂದು ಕೊಳಚೆ ನೀರಿದೆ, ಇದಕ್ಕೆ ಕಾರ್ಖಾನೆಗಳು ಕೂಡ ಇಲ್ಲಿನ ನೀರನ್ನು ಬಿಡ್ತವೆ. ಹಾಗಾಗಿ ಕೂಡ ಇದು ರಾಸಾಯನಿಕ ಯುಕ್ತವೂ ಕೂಡ ಆಗಿರುವಂಥದ್ದು. ಹೀಗಾಗಿನೇ ಕೂಡ ಈ ಒಂದು ಪಟ್ಟಣದಲ್ಲಿ ಇರುವಂಥ ಎಲ್ಲ ತ್ಯಾಜ್ಯವು ಕೂಡ ಸೀದಾ ಕಾವೇರಿ ನದಿಗೆ ಹೋಗ್ತಿರುವಂಥದ್ದು. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ಹಾಗಾಗಿನೇ ಕೂಡ ಈಗ ಕಾವೇರಿ ಮಲಿನ ಆಗಿರುವಂಥದ್ದು. ಈ ಮಲಿನದ ಕಾವೇರಿಯನ್ನ ಮತ್ತೆ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಅನೇಕ ಹೋರಾಟಗಾರರು ಮತ್ತು ಸಂಘಟನೆಗಳು ಕೂಡ ಈವರೆಗೆ ಒತ್ತಾಯವನ್ನು ಮಾಡಿದ್ರು ಕೂಡ ಅಧಿಕಾರಿಗಳಿಗೂ ಕೂಡ ಯಾವುದೇ ಒಂದು ಈ ಒಂದು ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗಿಲ್ಲ. ಹಾಗಾಗಿನೇ ಕೂಡ ಕಾವೇರಿ ಇದೀಗ ಕಲುಷಿತ ಆಗಿರುವಂಥದ್ದು. ಮಂಡ್ಯದಿಂದ ರಾಘವೇಂದ್ರ ಗಂಜಾಮ್, ಜಿ ಕನ್ನಡ ನ್ಯೂಸ್. ಇಂದಿರಾನಗರದ ರಾಮೇಶ್ವರ ಕೆಫೆಯಲ್ಲಿ ನಿಗೂಢ ಸ್ಫೋಟ ಸಂಭವಿಸಿದೆ. ಈ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಿಜಿ ಕಮಿಷನರ್ ಹಾಗೆಯೇ FSL ಬಾಂಬ್ ಸ್ಕ್ವಾಡ್ ಹೋಗಿದೆ, ID ಅಂತಾರೆ, ಆದರೆ ಅದರ ಬಗ್ಗೆ ಖಚಿತ ಮಾಹಿತಿ ಇಲ್ಲ. ಬ್ಯಾಗ್ ಇತ್ತು ಅಂತ ಹೇಳಿದ್ದಾರೆ. ಕುಣಿಗಲ್ನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಿರುವಂತಹ ಹೇಳಿಕೆ. ಕೆಫೆಯಲ್ಲಿ ಇವತ್ತು ಮಧ್ಯಾಹ್ನ ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ ಯಾವ ರೀತಿ ಆಯಿತು, ಹೇಗೆ ಮಾಡಿದ್ದಾರೆ ಅಂತ ಸ್ಥಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಸ್ಥಳದಲ್ಲಿ ಸ್ಯಾಂಪಲ್ ಕಲೆಕ್ಟ್ ಮಾಡಲಾಗಿದೆ, ಬಳಿಕ ಮೂಲ ತಿಳಿಬೇಕು, ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 9 ಜನರಿಗೆ ಗಾಯ ಆಗಿದೆ, ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಯಾರಿಗೂ ಗಂಭೀರ ಗಾಯ ಆಗಿಲ್ಲ. ನನಗೂ ಕೂಡ ಮಾಹಿತಿ ಗೊತ್ತಾಯಿತು. ನಾನು ಕೂಡ ಸಂಜೆ ಅಥವಾ ನಾಳೆ ಸ್ಥಳಕ್ಕೆ ಭೇಟಿ ಮಾಡಿ ಪರಿಶೀಲನೆಯನ್ನು ನಡೆಸ್ತೀನಿ ಅಂತ ಹೇಳಿ ಕುಣಿಗಲ್ನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ.
ಒಂದು ವೇಳೆ ಕುರುಹುಗಳು ಸಿಕ್ಕಲ್ಲಿ ಮುಂದಿನ ತನಿಖೆಯನ್ನು ಮಾಡಲಾಗುತ್ತೆ. ಹೇಳಿಕೆಗಳು ಬಂದಿವೆ ಅಷ್ಟೇ, ಅವರಿವರು ಹೇಳ್ತಾ ಇದ್ದಾರೆ. ನಿರ್ದಿಷ್ಟ ಮಾಹಿತಿ ಇನ್ನೂ ಬರಬೇಕು, ನಿರ್ದಿಷ್ಟ ಮಾಹಿತಿ ನಮ್ಮ ಇಲಾಖೆಯಿಂದ ಬರಬೇಕಿದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಮೇಶ್ವರ ಕೆಫೆಯಲ್ಲಿ ಇವತ್ತು ಮಧ್ಯಾಹ್ನ ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟು ಯಾವ ರೀತಿ ಆಯಿತು ಮತ್ತು ಯಾರು ಮಾಡಿದ್ದಾರೆ ಅಥವಾ ಅದೇ ಆಗಿದೆಯಾ ಅದೆಲ್ಲವನ್ನು ಕೂಡ ಈಗಾಗಲೇ ಸ್ಥಳ ಪರಿಶೀಲನೆಯನ್ನು ನಮ್ಮ ಕಮಿಷನರು DG ಅವರು ಎಲ್ಲ ಮಾಡಿದ್ದಾರೆ. ಜೊತೆಗೆ ಅಲ್ಲಿ FSL ಟೀಮ್ ಕೂಡ ಹೋಗಿದೆ, ಬಾಂಬ್ ಸ್ಕ್ವಾಡ್ ಕೂಡ ಹೋಗಿದೆ. ಅವೆಲ್ಲವನ್ನು ಕೂಡ ಸ್ಯಾಂಪಲ್ಸು ಅದೆಲ್ಲ ಕಲೆಕ್ಟ್ ಮಾಡಿದ ಮೇಲೆ ಅದರ ಮೂಲ ಏನು ಅಂಥೇಳಿ ಗೊತ್ತಾಗುತ್ತೆ. ಸುಮಾರು 9 ಜನ ಗಾಯ ಆಗಿದೆ. ಅವ್ರನ್ನೆಲ್ಲನೂ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಯಾರೂ ಸೀರಿಯಸ್ ಆಗಿಲ್ಲ ಅಂತೇಳಿ ನನಗೆ ಮಾಹಿತಿ ಬಂದಿದೆ. ನಾನು ಕೂಡ ಬಹುಶಃ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಅಲ್ಲಿಗೆ ಸ್ಥಳಕ್ಕೆ ಭೇಟಿ ಕೊಡ್ತೇನೆ. ಸರ್, IED ಅಂತ ಹೇಳ್ತಾ ಇದ್ದಾರೆ. ಅದೇ ಅದನ್ನು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಬಹುಶಃ ಇಷ್ಟೊತ್ತಿಗೆ ಆಗಲೇ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದನ್ನು ಪರಿಶೀಲನೆ ಮಾಡಿ ಒಂದು ವೇಳೆ ಅದರ ಕುರುಹುಗಳೇನಾದರೂ ಸಿಕ್ಕಿದರೆ ಅದರ ಮುಂದಿನ ತನಿಖೆಯನ್ನು ಮಾಡ್ತೇವೆ. ಒಂದು ವೇಳೆ ಎಲ್ಲ ಅವರು ಹೇಳಿಕೆಗಳು ಬಂದಿದೆ. ಮೇಲ್ನೋಟಕ್ಕೆ ಅಂತಂದರೆ ಇವರು ಹೇಳೋದು ಅಲ್ಲಿ IED ಸ್ಯಾಂಪಲ್ಸ್ IED ಇದೇನೋ ಇಟ್ಟಂಗೆ ಕಾಣಿಸುತ್ತೆ ಅಂತ ಇವರು ಹೇಳ್ತಿದ್ದಾರೆ. ಅದು ಬ್ಯಾಗ್ ಇತ್ತು, ಬ್ಯಾಗ್ನಲ್ಲಿ ಇಟ್ಟಿದ್ರು, ಆ ಥರ ಎಲ್ಲ ಬರ್ತಾ ಇದೆ. ಬಟ್ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೀಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯೋಗೀಶ್, ರಾಮೇಶ್ವರ ಕೆಫೆಯಲ್ಲಿ ನಿಗೂಢ ಸ್ಫೋಟ ಸಂಭವಿಸಿದೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಗೃಹ ಸಚಿವರು ಏನು ಹೇಳಿದರು? ಬೆಂಗಳೂರು ರಾಮೇಶ್ವರಂನ ಕೆಫೆಯಲ್ಲಿ ನಡೆದಂತ ನಿಗೂಢ ಸ್ಫೋಟಕ್ಕೆ ವಿಚಾರವಾಗಿ ತುಮಕೂರಿನ ಕುಣಿಗಲಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅದು ಕೆಫೆಯಲ್ಲಿ ಇವತ್ತು ಮಧ್ಯಾಹ್ನ ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ ಯಾವ ರೀತಿ ಆಯ್ತು, ಹೇಗೆ ಮಾಡಿದಾರೆ ಅನ್ನೋದು ಸ್ಥಳ ಪರಿಶೀಲನೆ ಕೂಡ ನಡೀತಾ ಇದೆ. ಈಗಾಗಲೇ ಕಮಿಷನರ್ DG ಅವ್ರ ಜೊತೆಗೆ FSL ತಂಡ ಕೂಡ ಭೇಟಿ ಹೋಗಿದೆ ಮತ್ತು ಸ್ಥಳದಲ್ಲಿ ಕೆಲವು ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿದೆ ಅಂತ ಹೇಳಿದ್ರು. ಮತ್ತೆ ಈ ಬಳಿಕ ಏನು ಈ ಘಟನೆಯಲ್ಲಿ 9 ಜನ ಗಾಯ ಆಗಿದೆ, ಯಾರು ಸೀರಿಯಸ್ ಆಗಿಲ್ಲ ಅನ್ನೋದು ಸದ್ಯದ ಮಟ್ಟಿಗೆ ಗೊತ್ತಾಗಿದೆ ಅನ್ನೋದು ಹೇಳಿದ್ದಾರೆ. ಆದ್ರೆ ಸ್ಫೋಟದಲ್ಲಿ ಯಾರು ಗಂಭೀರ ಆಗಿಲ್ಲ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ಈ ಘಟನಾ ಸ್ಥಳಕ್ಕೆ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಹೋಗಿ ಸ್ಥಳ ಪರಿಶೀಲನೆ ಮಾಡೋದಾಗಿ ಹೋಮ್ ಮಿನಿಸ್ಟರ್ ತುಮಕೂರಿನಲ್ಲಿ ಹೇಳ್ಕೊಂಡಿದ್ದಾರೆ. ಈಗಾಗಲೇ ಕೆಲ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಪರಿಶೀಲನೆ ಮಾಡಲಾಗ್ತದೆ ಅಂತ ಹೇಳಿದ್ದಾರೆ ಪರಮೇಶ್ವರ್ ಅವರು. ಅಂದ್ರೆ ಸಾಕಷ್ಟು ಊಹಾಪೋಹಗಳು ಬರ್ತಾ ಇದೆ, ಆದ್ರೆ ಯಾರನ್ನು ನಂಬಬಾರದು. ಅದರಿಂದ ಕೂಲಂಕುಷವಾಗಿ ತನಿಖೆ ಆದ ನಂತರ ಒಂದಷ್ಟು ಮಾಹಿತಿ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಮತ್ತೆ ಏನು ಈ ಬ್ಯಾಗ್ ಒಂದು ಇತ್ತು ಅಂತ ಹೇಳಲಾಗ್ತದೆ. ಆ ಬ್ಯಾಗ್ ಬಗ್ಗೆ ನಿರ್ದಿಷ್ಟವಾದ ಮಾಹಿತಿ ಇಲ್ಲ. ಆದ್ರೆ ನಮ್ಮ ಇಲಾಖೆ ಅಂದ್ರೆ ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆಯಿಂದ ಒಂದಷ್ಟು ಮಾಹಿತಿ ಕಾಣ್ಕೊಂಡ ಮೇಲೆ ಒಂದಷ್ಟು ಮಾಹಿತಿ ಸಮಗ್ರ ಕೊಡೋಕೆ ಸಾಧ್ಯ ಆಗುತ್ತೆ. ಈಗ ಸದ್ಯದಲ್ಲಿ ಅಪೂರ್ಣವಾಗಿ ಯಾವುದೋ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋ ಮಾಹಿತಿಯನ್ನು ತುಮಕೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಯೋಗೀಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮದುವೆ ಮನೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಅಭಿಷೇಕ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಕೊಪ್ಪಳದಲ್ಲಿ ನಡೆದಿರುವಂತಹ ಮದುವೆ ಕಾರ್ಯಕ್ರಮದಲ್ಲಿ ನವ ದಂಪತಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅಪ್ಪು ಭಾವಚಿತ್ರಕ್ಕೆ ಅಭಿಷೇಕವನ್ನು ಮಾಡಿದರು. ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನ ಚಂಡಿಹಾಳ ಗ್ರಾಮದಲ್ಲಿ ಈ ಮದುವೆ ಕಾರ್ಯಕ್ರಮ ನಡೆಯಿತು. ಅಪ್ಪು ಫೋಟೋ ಹಿಡಿದು ಅಭಿಮಾನಿಗಳು ಇದೇ ವೇಳೆ ಕುಣಿದು ಕುಪ್ಪಳಿಸಿದರು. ಮದುವೆ ಸಮಾರಂಭದ ಮೆರವಣಿಗೆಯಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ ಅಭಿಮಾನಿಗಳು. ಗವಿಸಿದ್ದಪ್ಪ ಮತ್ತು ಕಾವ್ಯ ನೂತನ ದಂಪತಿಗಳು, ಇವರು ಮದುವೆ ಆದವರು. ಇವರಿಬ್ಬರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆಯೇ ಪುನೀತ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕವನ್ನು ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಜನರ ಗಮನ ಸೆಳೆದಿದೆ ಈ ಮದುವೆ ಸಮಾರಂಭ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಈ ದಂಪತಿ ಹೆಸರು ಗವಿಸಿದ್ದಪ್ಪ ಹಾಗೆಯೇ ಕಾವ್ಯ. ಹಸೆಮಣೆಗೆ ಏರಿದ ಜೋಡಿ. ಈ ರೀತಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆಯೇ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಫೋಟೋಗೆ ಹಾಲಿನ ಅಭಿಷೇಕವನ್ನು ಮಾಡಿದ್ದಾರೆ.
ಸರ್ಕಾರಕ್ಕೆ ನಿನ್ನೆ ತಾನೇ ಜಯಪ್ರಕಾಶ್ ಹೆಗ್ಡೆ ಅವರು ಜಾತಿ ಗಣತಿ ವರದಿಯನ್ನು ಸಲ್ಲಿಸಿದ್ದಾರೆ. ಈ ಕುರಿತಂತೆ ಒಂದಷ್ಟು ಪ್ರತಿಕ್ರಿಯೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ ಶರಣಪ್ರಕಾಶ್ ಪಾಟೀಲ್ ಮಾತನಾಡಿದ್ದಾರೆ. ವರದಿ ಸ್ವೀಕಾರದ ಬಗ್ಗೆ ಯಾವುದೇ ನಿರ್ಣಯ ಮಾಡಿಲ್ಲ, ಸಿಎಂ ಎಲ್ಲರ ಜೊತೆ ಚರ್ಚೆ ಮಾಡೋದಾಗಿ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ಕೊಟ್ಟಿರುವಂತಹ ಹೇಳಿಕೆ. ಆಯೋಗದವರು ವರದಿ ಸಬ್ಮಿಟ್ ಮಾಡಿದ್ದಾರೆ, ಮುಖ್ಯಮಂತ್ರಿಗಳು ಹಾಗಾಗಿ ವರದಿಯನ್ನು ಸ್ವೀಕಾರ ಮಾಡಿದ್ದಾರೆ. ರಿಪೋರ್ಟ್ ಕಂಪ್ಲೀಟ್ ಆಗಿರೋದ್ರಿಂದ ಮುಖ್ಯಮಂತ್ರಿಗಳಿಗೆ ಸಬ್ಮಿಟ್ ಮಾಡಿದ್ದಾರೆ. ವರದಿ ಬಗ್ಗೆ ಮುಖ್ಯಮಂತ್ರಿಗಳು ಎಲ್ಲರ ಜೊತೆ ಚರ್ಚೆಯನ್ನು ನಡೆಸಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಯಾವುದೇ ಕಮೆಂಟ್ ಮಾಡಲಿಲ್ಲ ಅಂತೇಳಿ ಸಚಿವರಾಗಿರುವಂಥ ಶರಣಪ್ರಕಾಶ್ ಪಾಟೀಲ್ ಕಲಬುರಗಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲ ನೋಡಿ, ಅವರು ಆಯೋಗದವರು ಸಬ್ಮಿಟ್ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಹಾಗಾಗಿ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ನಿರ್ಧಾರ ತೆಗೆದುಕೊಂಡಿಲ್ಲ. ಹಾಗಾಗಿ ಅದಿನ್ನೂ ಏನು ಪ್ರಶ್ನೆ ಇಲ್ಲ. ಅವರು ನಮ್ಮ ರಿಪೋರ್ಟ್ ಕಂಪ್ಲೀಟ್ ಆಗಿದೆ ಸಬ್ಮಿಟ್ ಮಾಡಿದ್ದಾರೆ ಅಷ್ಟೇ. ಅದ್ರ ಬಗ್ಗೆ ಏನು ಅಂತ ಏನು ಮಾನ್ಯ ಮುಖ್ಯಮಂತ್ರಿಗಳು ಏನೂ ನಿರ್ಣಯ ಮಾಡಿಲ್ಲ. ಇಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರ ಜೊತೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಅವರು, ಯಾಕಂದರೆ ಅವರು ಆಯೋಗದ ನಮ್ಮ ಕೆಲಸ ಆಗಿದೆ ಅಂತ ಸಬ್ಮಿಟ್ ಮಾಡಿರ್ಬೋದು ಅವರು. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಏನೂ ಕಮೆಂಟ್ ಮಾಡಿಲ್ಲ. ಹಾಗಾಗಿ ಎಲ್ಲರ ಜೊತೆ ಚರ್ಚೆ ಮಾಡ್ದೇ ಯಾವುದು ನಿರ್ಧಾರ ತೆಗೆದುಕೊಳ್ಳಲ್ಲ ಅಂತ ಹೇಳಿದ್ದಾರೆ. ನಿನ್ನೆ ಜಯಮುತ್ತಂದೆ ಸ್ವಾಮಿ ಜೊತೆ ಒಂದು ಹೇಳಿಕೆ ಕೊಟ್ಟರು, ಇಲ್ಲ ಸ್ವೀಕಾರ ಮಾಡುವಂತ ಎಲ್ಲ ಹೇಳಿಲ್ಲ. ಕರೆಕ್ಟು, ಅವರು ಸಬ್ಮಿಟ್ ಮಾಡಿದ್ದಾರೆ ಅಷ್ಟೇ. ಅದ್ರ ಬಗ್ಗೆ ಏನು ನಿರ್ಣಯ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಏನು ನಿರ್ಣಯ ತೆಗೆದುಕೊಂಡಿಲ್ಲ. ನಿರ್ಣಯ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಎಲ್ರಿಗೂ ಚರ್ಚೆ ಮಾಡ್ತಾರೆ. ಹಾಗಾಗಿ ಏನು ಸಬ್ಮಿಟ್ ಮಾಡಿದ್ದಾರೆ ಅಷ್ಟೇ. ಅದ್ರ ಬಗ್ಗೆ ನಿರ್ಣಯ ಏನೂ ಆಗಿಲ್ಲ. ಇಲ್ಲ ನೋಡಿ, ಇನ್ನೊಂದು ಕಡೆಯಲ್ಲಿ ಜಾತಿ ಗಣತಿ ವರದಿ ಕುರಿತಂತೆ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ. ಏನು ವರದಿಯನ್ನು ನಿನ್ನೆ ಜಯಪ್ರಕಾಶ್ ಹೆಗ್ಡೆ ಅವರು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದಾರೆ. ವರದಿ ಸ್ವೀಕಾರದ ಬಗ್ಗೆ ಯಾವುದೇ ನಿರ್ಣಯ ಮಾಡಿಲ್ಲ, ಸಿಎಂ ಎಲ್ಲರ ಜೊತೆ ಚರ್ಚೆಯನ್ನು ಮಾಡೋದಾಗಿ ಹೇಳಿದ್ದಾರೆ. ಈ ರೀತಿಯಾಗಿ ಹಾಗೆಯೇ ಸರ್ಕಾರಕ್ಕೆ ಜಾತಿ ಗಣತಿ ವರದಿ ಸಲ್ಲಿಕೆ ಆಗಿದೆ, ಅದರಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ಶಿಲ್ಡ್ ಆಗಿ ಕೊಡ್ತಿದ್ದಾರೆ. ಕ್ಯಾಬಿನೆಟ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ನೋಡೋಣ ಅಂಥೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಾತಿ ಗಣತಿ ವರದಿಗೆ ಲಿಂಗಾಯತ ನಾಯಕರ ವಿರೋಧ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರಿಗೆ ನಂಬರ್ ಕಡಿಮೆ ಇರಬಹುದು ಎನ್ನುವಂಥ ಆತಂಕ ಇರಬಹುದು. ಈಗ ನೀಡಿರುವಂಥ ವರದಿ ಕಮಿಷನ್ ರಿಪೋರ್ಟ್ ಅಂತ ಆಗುತ್ತೆ, ಕಾಂತರಾಜ್ ವರದಿ ಜಯಪ್ರಕಾಶ್ ಹೆಗ್ಡೆ ವರದಿ ಅಂತ ಬರಲ್ಲ ಅಂಥೇಳಿ ಇಲ್ಲಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಹೇಳಿದ್ದಾರೆ, ನಾನು ಕ್ಯಾಬಿನೆಟ್ ಮುಂದೆ ಅದನ್ನು ಮಂಡಿಸ್ತೇನೆ. ಕ್ಯಾಬಿನೆಟ್ ಏನು ಡಿಸಿಷನ್ ತಗೊಳುತ್ತೆ ಆ ಪ್ರಕಾರ ಹೋಗೋಣ ಅಂತ ಹೇಳಿದ್ದಾರೆ. ಕ್ಯಾಬಿನೆಟ್ ಒಂದು ವೇಳೆ ಅದನ್ನು ಅಕ್ಸೆಪ್ಟ್ ಮಾಡಿ ಎರಡೂ ಸದನದ ಮುಂದೆ ಮಂಡನೆ ಮಾಡಬೇಕು ಅಂತ ಹೇಳುತ್ತಾ, ಅಥವಾ ಸರ್ಕಾರ ಘೋಷಣೆ ಮಾಡಬೇಕು ಅಂತ ಹೇಳುತ್ತಾ, ಏನು ತೀರ್ಮಾನ ಕ್ಯಾಬಿನೆಟ್ ತಗೊಳುತ್ತೆ ಅದ್ರ ಮೇಲೆ ಮುಂದಕ್ಕೆ ಹೋಗೋಣ ಅಂತ ನಿನ್ನೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ಮಾಡಿದ್ದಾರೆ. ಹಾಗಾಗಿ ಅದಕ್ಕೆ ಕಾಯ್ದು ನೋಡೋಣ. ಯಾಕೆಂದರೆ ಹೊರಗಡೆ ಬರೋವರೆಗೂ, ಡೇಟಾ ಹೊರಗಡೆ ಬರೋವರೆಗೂ, ಅವರ ರೆಕಮೆಂಡೇಷನ್ಸು ಹೊರಗಡೆ ಬರೋವರೆಗೂ ನಾವೇನನ್ನು ಕೂಡ ಹೇಳೋದಕ್ಕಾಗೋದಿಲ್ಲ. ಇವೆಲ್ಲ ಸ್ಪೆಕ್ಯುಲೇಷನ್ ಆಗುತ್ತೆ. ನಾನು ಹೇಳ್ತೀನಿ ಇಂಥ ಜಾತಿ ಜಾಸ್ತಿ ಇದೆ, ಇನ್ನೊಬ್ರು ಹೇಳ್ತಾರೆ ಇನ್ನೊಂದು ಜಾತಿ ಜಾಸ್ತಿ ಇದೆ, ಆ ರೀತಿ ಹೇಳ್ಬೋದು. ಆದರೆ ಆ್ಯಕ್ಚುಯಲ್ ಡೇಟಾ ಅಥವಾ ರೆಕಮೆಂಡೇಷನ್ಸ್ ಬರೋದು ಅದನ್ನು ಓಪನ್ ಮಾಡಿ ಚರ್ಚೆ ಮಾಡಿದ್ರೆ ಗೊತ್ತಾಗುತ್ತೆ. ಅವ್ರಿಗೆ ಎಲ್ಲೋ ಒಂದು ಕಡೆ. ಇದು ಈ ಕ್ಷಣದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.